ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ರಾಜ್ ವ್ಲಾಗ್ಸ್. ಆಫ್ ಆಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಲೇಬೇಕು. ಇವರು ಮಾರ್ನಿಂಗ್ ಎದ್ದು 3:15 ಎದ್ದೊಳ್ತೀನಿ ಅಂತ ಅಂದ್ಬಿಟ್ಟು ಎದ್ದಿದ್ದು 3:15 ಎದ್ದು ಮತ್ತೆ ಟೈಮ್ ನೋಡ್ಬಿಟ್ಟು ಈಚೆಗಡೆ ಬಂದು ನೋಡಿದೆ, ಯಾರು ಎದ್ದಿರ್ಲಿಲ್ಲ. ಅದಕ್ಕೆ 4 ಗಂಟೆವರೆಗೂ ಮಲ್ಕೊಂಡೆ. 4:06 ಎದ್ದು ಬಂದಿದ್ದೀನಿ ಇವತ್ತು. ನಮ್ಮ ಮಮ್ಮಿಯಲ್ಲೇನೋ ತೊಳಿತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡಿ, ಹೀಗಿದೆ ನಮ್ಮ ದೇವಸ್ಥಾನದ ಹೊರಗಡೆಯಿಂದ ನೋಡೋಕ್ಕೆ. ನೋಡಿ, ರಂಗೋಲಿ ಎಲ್ಲ ಜೋರಾಗಿ ಹಾಕಿದೀವಿ. ನಾವು ನಮ್ಮ ದಿವ್ಯಕ್ಕ ಅವರು ತಗೊಬಂದು ಇಟ್ಟಿದ್ದೀವಿ ಬಸವಣ್ಣ ಅವರಿಗೆ. ಇದು ನಮ್ಮ ದೇವರು ಮಹದೇಶ್ವರ ಸ್ವಾಮಿ. ನೋಡಿ, ಇವಾಗ ಇದ್ರದ್ದು ಸಾಂಬಾರು ಮಾಡ್ತಾ ಇದ್ದೀವಿ. ಕೊತ್ತಳಸಿನಕಾಯಿ ಸಾಂಬಾರು. ನಮ್ಮಮ್ಮ ಎಲ್ಲ ಕಾಳನ್ನು ತೊಳೆದು ನೀಟಾಗಿ ತೊಳಿಬೇಕು. ಇದು ನಾವು ಮನೇಲಿ ಮಾಡಿರೋದು ಫ್ರೆಂಡ್ಸ್. ಇದು ನಮ್ಮ ಮನೆಯ ದೇವರ ಮನೆ. ನೋಡಿ, ಇಷ್ಟೇ ನಾವು ಸಿಂಪಲ್ ಪೂಜೆ. ನೋಡಿ, ಇಲ್ಲಿ ಮಸಾಲೆ ರೆಡಿ ಆಗಿದೆ. ಏನು ಮಾಡ್ತಾ ಇದ್ದೀರಾ? ಏನೇನು ಸ್ಪೆಷಲ್? ಪಾಯಸ, ಕೊತ್ತಳಸಿನಕಾಯಿ ಸಾಂಬಾರು, ಮುದ್ದೆ, ಅನ್ನ. ಹೌದಾ? ಕೊತ್ತಳಸಿನಕಾಯಿ ಕೊತ್ತಿ ಹಾಕ್ಬಿಟ್ಟಿದ್ದಾರೆ. ನೋಡಿ, ಸಾಂಬಾರ್ ರೆಡಿ ಆಗಿದೆ. ಹಳಸಿನಕಾಯಿ ಸಾಂಬಾರ್ ರೆಡಿ. ನೋಡಿ, ಬನ್ನಿ ಫ್ರೆಂಡ್, ಎಲ್ಲರೂ ತಿನ್ನಿ. ಇನ್ನೊಂದ್ಸತಿ ಹೇಳು. ಹಳಸಿನಕಾಯಿ ಸಾಂಬಾರ್ ರೆಡಿ, ಬನ್ನಿ ಫ್ರೆಂಡ್, ಎಲ್ಲರೂ ತಿನ್ನಿ. ಪಾಯಸ, ಗಸಗಸೆ ಪಾಯಸ. ಸ್ಟವ್ ಮೇಲೆ ಇರೋದೇನು? ರೈಸ್ ಮಾಡ್ತಾ ಇದ್ದೀವಿ, ಇನ್ನ ಬಿಸಿಯಾಗಿ. ಇವನು ಮುದ್ದೆ ಊಟ ಸಾಂಬಾರಿಗೆ ಕಾಯ್ತವನೆ. ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ ದೇವಸ್ಥಾನದ ಹತ್ರ. 2 ಗಂಟೆಗೆ ಪೂಜೆಗೆ ಹೇಳಿದ್ದೀವಿ. ಊರವರು ಎಲ್ಲರೂ ಬರ್ತಾರೆ 2 ಗಂಟೆಗೆ. ಅವರೆಲ್ಲರೂ ಬಂದಾದಮೇಲೆ ಅವ್ರಿಗೆ ಊಟ ಬಡಿಸ್ಬಿಟ್ಟು, ಇನ್ನೂ ಮುದ್ದೆ ರೆಡಿಯಾಗಿಲ್ಲ, ಇವಾಗ ಮುದ್ದೆ ಮಾಡ್ತಾವ್ರೆ. ಸೊ ಅದಕ್ಕೆ ನಾನು ಒಂದು ಚೂರು ಕಪ್ ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀನಿ. ಅವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಮುದ್ದೆ ಊಟ ರೆಡಿ ಆಯ್ತದೆ. ಇವನಿಲ್ಲಿ ಚಿಪ್ಸ್ ತಿನ್ಕೊಂಡು ನಿಂತವನೆ, ತಿನ್ಕೋತ. ನೋಡಿ ಗೈಸ್, ಅಲ್ಲಿದೆ ಮುದ್ದೆ ಕಟ್ಟುವವರು ಅಲ್ಲಿ ರೆಡಿಯಾಗಿ ಕೂತಿದ್ದಾರೆ. ಮುದ್ದೆ ಇದು ಮಾಡೋರ್ಗು ಮಾಡ್ಕೊ ಎಳ್ಳು ಬೆಲ್ಲ ಅನಿಸ್ತಾರೆ ಇಷ್ಟು ಲೇಟಾಗಿ. ಇವನು ಬರೇ ಬೆಲ್ಲ ಹಾಕ ಬರ್ತಾವನಿ. ಕಡ್ಲೆ ಬೀಜ ಹಾಕ ಅವನಿಗೆ. ಇವನು ನಾಳೆ ನೆಂಚ್ಕೊತಾವನೆ. ಬೆಳಗಿಂದ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗಿದೆ. ಸೊ ನಾನು ಇವಾಗ ತಿಂತಾ ಇದ್ದೀನಿ ಎಳ್ಳು ಬೆಲ್ಲವ. ಅದಕ್ಕೆ ಬೆಳಗಿಂದ ಒಳ್ಳೆ ಮಾತಾಡಿರಲಿಲ್ಲ, ಇವಾಗಿಂದ ಒಳ್ಳೆ ಮಾತಾಡ್ತೀನಿ. ಸಂಜೆವರೆಗೂ ಅಷ್ಟೇ. ಮುದ್ದೆ ಎಲ್ಲ ರೆಡಿಯಾಗಿತ್ತು. ಹಂಗೆ ಎಲ್ಲ ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಮುದ್ದೆ ಕಟ್ತಾಯಿದ್ರು. ನಾನು ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಎಲ್ಪ್ ಮಾಡಿಕೊಡ್ತಿದ್ದೆ. ಆಮೇಲೆಲ್ಲ ಮುದ್ದೆ ಎಲ್ಲ ರೆಡಿ ಆದಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆಗೆ ಹೋದ್ವಿ.
ನೋಡಿ ಎಲ್ಲ ಎಷ್ಟೆಷ್ಟು ಲೇಟಾಗಿ ಬರ್ತಾವ್ರಿ ಇವರು. ಯಾಕ ಕರಿಸ್ಮಾ ಇವ್ರಿಗೆ ಹೇಳು ಚಂದ್ರ, ಇಲ್ಲಿ ಹೋಯ್ತಾರ ಅವ್ರಿಗೆ. ಆಡ್ರಿ ಜಗಳ ಆಡ್ರಿ. ಬರ್ರಿ ಹೊಲ್ಸ್ ಮಾತು. ಕ್ಷಮಿಸ್ಬಿಡಪ್ಪ, ನಾನು ಕೆಟ್ಟ ಮಾತು ಮಾತಾಡ್ತಿರ. ಈಗ ಎಳ್ಳು ಬೆಲ್ಲ ತಿಂದವನೇ ಕೆಟ್ಟ ಮಾತಾಡ್ತಾನೆ. 3:10ಕ್ಕೆ ಊಟಕ್ಕೆ ಕೂತಿದ್ದೀವಿ. ಇವನ್ ಜೊತೆ ಕೂತಿದ್ದೀನಿ. ನಮ್ಮ ಅಮ್ಮನೂ ಇಲ್ಲಿ ಕೂತಿದ್ದಾರೆ. ನಮ್ಮ ಮೋಸಿಗೂ ಇಲ್ಲಿ ಹಾಕಿದೀವಿ. ನಾನು ತಿಂತಾ ಇರೋ ಮುದ್ದೆ, ಚಂದ್ರ ತಿಂತಾ ಇರೋ ಮುದ್ದೆ. ಇದು ನಾನು ತಿಂತಾ ಇರೋದು, ಇದು ನಮ್ಮಮ್ಮ ತಿಂತಾ ಇರೋದು. ಬಾಯ್ ಬಾಯ್ ಮಾಡು ಉಲ್ಲಾಸ್. ಆ ಕಡೆಯಿಂದ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬರ್ತಲೇ ಇತ್ತು. ಸೊ ಅದಕ್ಕೆ ಇವಾಗ ಲೇಟೆಸ್ಟ್ ಆಗಿ ಟೈಮ್ ಇವಾಗ 9 ಗಂಟೆ ಆಗಿದೆ. ಇವಾಗ ಕಟ್ ಮಾಡ್ತಾ ಇದ್ದಾರೆ. ಹಬ್ಬದ ದಿನನೇ ಇವರು ಹುಟ್ಟಿದ ಹಬ್ಬ ಅಂತೆ. ಕಿಚ್ಚಾಯಿಸ್ತವ್ರೆ ಅಂತ ಚಳಿ ಕಾಯಿಸ್ಕೊಳಕ್ಕೆ ಕಾಯ್ಕೊಂಡು ನಿಂತವ್ ಇವೆರಡು. ನೋಡಿ ರೆಡಿ ಮಾಡ್ಕೋತಾ ಇದಾರೆ ಎಲ್ಲ ಇವಾಗ. ಅದ್ರ ಕೆಳಗಡೆ ಇಕ್ಬೇಕಂತ. ಎಲ್ಬೇಡ ಜಾಸ್ತಿ ಜೋರಾಗಿ ನಿಧಾನಕ್ಕೆ. ನೀನು ಅಷ್ಟೇ ಕಿಚ್ಚಾಯಿಸ್ಬಿಟ್ರು. ವಿತೌಟ್ ಅನಿಮಲ್ಸ್. ಆ ಕಡೆಯಿಂದ ಓಡ್ ಬನ್ನಿ ಬ್ರೋ. ಏ ಬಾಣ, ನೀನ್ ಬರೋಷ್ಟೊತ್ತಿಗೆ ಬೆಂಕಿನೇ ಯಾರೋ ಗೊತ್ತದ. ಕಾರ್ ಬೇರೆ ಬತ್ತಾದೆ ಅಲ್ಲಿ. ಎಲ್ಲ ಉದ್ರೋಯ್ತು. ಎಲ್ಲರೂ ಸಂಕ್ರಾಂತಿ ಹಬ್ಬದ ದಿನ ಹಸುಗಳ್ನ ಬೆಂಕಿ ಮೇಲೆ ಆರಿಸಿದ್ರೆ ನಾವು ಮನುಷ್ಯರನ್ನೇ ಆರಿಸ್ಬಿಟ್ಟಿದ್ದೀವಿ. ಈ ಶಾಸ್ತ್ರವನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಹಸುಗಳ್ನ ಯಾಕೆ ಆರಿಸ್ಲಿಲ್ಲ ಅಂದರೆ ಬೆಂಕಿ ಹಾಕಿದ್ದು ಲೇಟ್ ಆಯಿತು. ಸೊ ಅದಕ್ಕೆ ಅಷ್ಟೆಲ್ಲ ಮಲ್ಕೊಂಡಿದ್ದೋ ಅಂತ ಹಸುಗಳಿಗೆ ಡಿಸ್ಟರ್ಬ್ ಮಾಡಿಲ್ಲ. ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಹಾಗೆ ಬೆಂಕಿ ಇರ್ತಿತ್ತು. ಸೊ ಅವ್ರು ಯಾರೋ ಹುಲ್ಲು ತಗೊಬಂದರು ಅಷ್ಟೊತ್ತಲ್ಲಿ. ಸೊ ಅವರಿಗೆ ದಾರಿ ಬಿಟ್ಕೊಟ್ವಿ. ಅದಕ್ಕೆ ಬೇಗ ಬೆಂಕಿಯನ್ನು ಆರಿಸಿ ನಾವು ಮನೆ ಕಡೆ ಹೊರಟು. ನಾವು ಆಚರಿಸಿದ್ದಂತಹ ಸಂಕ್ರಾಂತಿ ಹಬ್ಬ ಈ ರೀತಿ ಇತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.